ಇಂಥ ಹಲವು ಕನಸುಗಳನ್ನು ನಿಮ್ಮ ಮಗನ ಬಗ್ಗೆ ಮಾಡಲಿಲ್ವಾ? ಮಗನ ಡಾಕ್ಟ್ರ್, ಅಮ್ಮನ ಕನಸನ್ನ ಮಗ ಪೂರ್ತಿ ಮಾಡಿದ್ದ? ಇಲ್ಲ, ನಮ್ಮಮ್ಮನ ಕನಸು ಇಲ್ಲ. ಅವನು ಹೀ ಚೋಸ್, ಅವನು ಸ್ಪೋರ್ಟ್ಸ್, ಅವನು ಕ್ರಿಕೆಟ್ ಅಂದರೆ ಪ್ರಾಣ. ಅದು ಹೆಂಗೆ ಬಂತು ಗೊತ್ತಿಲ್ಲ. ನಾನು ಕ್ರಿಕೆಟ್ ಮ್ಯಾಚ್ ನೋಡೋದು ಅಂದರೆ ಸ್ಕೋರ್ ಫಾಲೋ ಮಾಡ್ತೀನಿ, ಸಿಕ್ಸಾ ಔಟಾ ಇದಿಷ್ಟೇ ನಂಗೆ ಅರ್ಥ ಆಗೋದು. ನನಗೆ ಅದರ ಪರಿಭಾಷೆನೂ ಅರ್ಥವಾಗಲ್ಲ. ವೀಣಾ ಆಫ್ಕೋರ್ಸ್ ನೋಡ್ತಾಳೆ, ಬಟ್ ಇವನಿಗೆ ಅದು ಏನು ಇಂಟ್ರೆಸ್ಟ್ ಬಂತು. ಅವ್ನು ಸಂಜೆ ಬಾಯ್ಸ್ ಹೈಸ್ಕೂಲಲ್ಲಿ ಓದಿದ್ದು. ಬಾಯ್ಸ್ ಹೈಸ್ಕೂಲ್ ಇಸ್ ಲೈಕ್ ಎ ಕ್ರಿಕೆಟ್ ಸ್ಕೂಲ್ ಥರ ಅದು. ನಮ್ಮ ಎಲ್ಲ ಬೆಂಗಳೂರಿನ ಕ್ರಿಕೆಟರ್ಸು ಆ ಸ್ಕೂಲ್ನವರೇ, ರೈಟ್ ಫ್ರಮ್ ರಾಹುಲ್ ದ್ರಾವಿಡ್. ಸೊ ಅವನಿಗೆ ಅದರಿಂದಾಗಿ ಬಂತೋ ಗೊತ್ತಿಲ್ಲ, ಕ್ರಿಕೆಟ್ ಹುಚ್ಚು ಹಿಡಿತು ಅವನಿಗೆ. ಆದರೆ ಅವನು ಅಗೇನ್ ಪಾಪ ಅವ್ನು ಹೈಸ್ಕೂಲ್ಗೆ ಒಂದು ಬೋರ್ಡಿಂಗ್ ಸ್ಕೂಲಿಗೆ ಹೋದ ಮಡಿಕೇರಿ ಹತ್ರ. ಸೊ ಅಲ್ಲಿ ಅವ್ನು ಮಿಸ್ಡ್ ಔಟ್ ಡಿವಿಷನ್ಸ್. ಆ ಡಿವಿಷನ್ಸ್ ಮಿಸ್ ಆಗಿದ್ದರಿಂದ ಮತ್ತೆ ವಾಪಸ್ ಬಂದಮೇಲೆ ಕಾಲೇಜಿಗೆ ಬಂದ ಇಲ್ಲಿಗೆ. ಆ ಡಿವಿಷನ್ಸ್ ಮಿಸ್ ಆಗಿದ್ದರಿಂದ ನಾನು ಫಸ್ಟ್ ಲೀಗ್ ಮ್ಯಾಚಸ್ ಎಲ್ಲ ಆಡೋದು ತುಂಬ ಕಷ್ಟ ಆಗುತ್ತೆ, ಬಟ್ ಐ ವಾಂಟ್ ಟು ಬಿ ಆನ್ ದಿ ಗ್ರೌಂಡ್ಸ್ ಅಂತ ಡಿಸೈಡ್ ಮಾಡಿದೆ. ಗ್ರೌಂಡ್ಸಲ್ಲೇ ಇರುವಂಥದ್ದನ್ನೇ ನಾನು ಮಾಡೋದು ಏನೇ ಆದರೂ ಅಂತ ಹೇಳಿ ಸ್ಪೋರ್ಟ್ಸ್ ಫಿಸಿಯೋ ಥೆರಪಿಸ್ಟ್ ಆದ ಅವನು. ಅವನಿಗೆ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಓದ್ತಿದ್ದ ಅವನು. 96% ಅವ್ನಿಗೆ ICSE-ನಲ್ಲೇ. ಸೊ ಅವ್ನು ಟೀಚರ್ಸ್ ಎಲ್ಲ ಹೇಳೋರು, ನೀನು ಮೆಡಿಸಿನ್ ಮಾಡಬೇಕು ಯಾವಾಗಲೂ. ಈಗ ಅಟ್ಲೀಸ್ಟ್ ವಾಸಿ ಒಂದು 7 ವರ್ಷ ಆಯಿತು ಅವ್ನು ಮಾಡಿ PUC ಬಂದಾಗ. ಆಗಂತೂ MBBS ಫಸ್ಟ್ ಲೈನು, ಅದಾದಮೇಲೆ ಫಿಸಿಯೋಥೆರಪಿಸ್ಟ್ ಸೆಕೆಂಡ್ ಲೈನ್. ಅದು ಯಾವಾಗಲೂ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಫಸ್ಟ್ ಲೈನ್ ಥಿಂಗ್, ವೈ ಆರ್ ಯು ಟೇಕಿಂಗ್ ಅಪ್ ಫಿಸಿಯೋಥೆರಪಿ ಅಂತ ಬಹಳ ಡಿಸ್ಕರೇಜ್ ಮಾಡಿದ್ರು. ನಾನಂತೂ ನಿನ್ಗೆ ಏನು ಬೇಕೋ ಅದು ಮಾಡು. ಅದಕ್ಕೆ ಮುಂಚೆ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಇದ್ದ. ಅವ್ನು ಯಾವುದೋ ಪ್ರೋಗ್ರಾಮ್ ಮಾಸ್ಟರ್ ಶೆಫ್ ನೋಡಿಬಿಟ್ಟು, ಆಗು ನನಗೇನಂತ ಏನು ಬೇಕಾದ್ರೂ ಆಗು ಅಂತ ಮಾಡು ಅಂತ ಎಲ್ಲರೂ ಹಾಗೆ ಹೇಳಕ್ಕೆ ಶುರು ಮಾಡಿದ್ಮೇಲೆ ನಾನು ಫಿಸಿಯೋಥೆರಪಿ ಮಾಡ್ತೀನಿ ಅಂದಾಗಲೂ ಮಾಡಪ್ಪ ಅಂತಿದ್ದೆ. ಬಟ್ ಎಲ್ಲರೂ ಹೇಳಕ್ಕೆ ಶುರು ಮಾಡಿದ್ಮೇಲೆ ಒಂದು ಕ್ಷಣ ಭಯ ಆಯಿತು. ಐ ವಿಲ್ ಬಿ ಆನ್ಸರಬಲ್ ಅಲ್ವಾ, ನೀನಾರ ಹೇಳಬೇಕಾಗಿತ್ತು, ದಿಸ್ ವಾಟ್ ಕೆರಿಯರ್ ಐ ಹ್ಯಾವ್ ಮೇಡ್ ಅಂತ ಅವ್ನು ನನ್ನನ್ನು ಪ್ರಶ್ನಿಸ್ಬಾರ್ದಲ್ಲ ನಾಳೆ ದಿವಸ ಅಂತನ್ಸಿ. ಇಲ್ಲ, ಎಲ್ಲರೂ ಹಿಂಗೆ ಅಂತಿದ್ದಾರೆ ಕಣೋ, ಯೋಚನೆ ಮಾಡು ಅಂತ. ಅವನು ನೀನು ಹಿಂಗೆ ಅಂದ್ಬಿಟ್ಟಿಯಲ್ಲ ಅಂದ್ಬಿಟ್ಟು ಅವನು ನೀಟ್ಗೆ ಚಕ್ಕರ್ ಹೊಡೆದ್ಬಿಟ್ಟ. ಹೋಗಲೇ ಇಲ್ಲ ಅವನು. ಎಕ್ಸಾಮ್ ತಗೊಂಡಿದ್ದ, ಹೋದ ಎಕ್ಸಾಮ್ಗೆ ಅಂತ ಮನೆ ಎಕ್ಸಾಮ್ಗೆ ಹೋಗಿದ್ದಾನೆ, ಮನೆಗೆ ವಾಪಸ್ ಬರ್ತಾನೆ. ಹೆಂಗಿತ್ತು ಎಕ್ಸಾಮು ಅಂತ. ನಾ ಹೋಗಲೇ ಇಲ್ಲ ಅಂದ. ಮತ್ತೇನು ಮಾಡಿದೆ ಅಂದೆ. ಹೋಗಲಿಲ್ಲ, ಅಕಸ್ಮಾತ್ ನನಗೆ ಆಗಿ ಸಿಕ್ಕಿ ನೀವೆಲ್ಲ ಬಲವಂತ ಮಾಡಿ ಅದಕ್ಕೆ ನನ್ನ ಮನಸ್ಸು ಬದಲಾಯಿಸ್ಬೇಕು, ಅದೆಲ್ಲ ಬೇಡವೇ ಬೇಡ, ಕನ್ಫ್ಯೂಷನ್ನೇ ಬೇಡ ಅಂತ. ಆಮೇಲೆ ಒಂದು ದೊಡ್ಡ SMS ಕಳಿಸ್ದ ನನಗೆ ಮೊಬೈಲ್ಗೆ, ನೇರವಾಗಿ ಹೇಳಲಾರ್ದೆ. ನಾನು ಕೆಟ್ಟ ಡಾಕ್ಟ್ರ್ ಆಗೋದಕ್ಕಿಂತ ಒಳ್ಳೆ ಫಿಸಿಯೋಥೆರಪಿಸ್ಟ್ ಆಗ್ತೀನಿ, ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಅಬೌಟ್ ದಿಸ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಫೆಚ್ ಎ ಗೋಲ್ಡ್ ಮೆಡಲ್ ಇನ್ ದಿಸ್ ಅಂತ. ಹಾಗೆ ಮಾಡ್ದೆ. ಅಷ್ಟು ಕ್ಲಿಯರ್ ಆಗಿದ್ದವನ್ನ ಹೆಂಗೆ ನಾವು ಕದಲ್ಸೋದು. ಸೊ ದ್ಯಾಟ್ ವಾಸ್ ನನ್ನ ಮಗಳು ಅಷ್ಟೇ ಸೈಕಾಲಜಿ ತೊಗೊಂಡಿದ್ದಾಳೆ. ಅವಳು ಶಿ ವಾಸ್ ಹೆಲ್ ಬೆಂಟ್ ನಾನು ಇದನ್ನೇ ಮಾಡೋದು ಅಂತ. ಬಿಕಾಸ್ ಅವಳು ಡಾನ್ಸ್, ಈಸ್ ಅ ಕ್ಲಾಸಿಕಲ್ ಡಾನ್ಸರು. ಸೊ ಕ್ಲಾಸಿಕಲ್ ಡಾನ್ಸ್ನ ನಾನು ಯಾವತ್ತಿಗೂ ದಟ್ ಈಸ್ ಮೈ ಪ್ರಯಾರಿಟಿ. ಆ್ಯಂಡ್ ಇದು ಅದಕ್ಕೆ ತುಂಬ ಓದೋದು, ತುಂಬ ತಲೆ ಕೆಡಿಸ್ಕೊಳ್ಳೋದೆಲ್ಲ ನಾನು ತೊಗೊಳ್ಳಲ್ಲ. ಲೈಟಾಗಿ ಇದೇನೋ ಓದ್ತೀನಿ, ಏನೋ ಮಾಡ್ತೀನಿ ಅದರಲ್ಲೂ, ಬಟ್ ಡಾನ್ಸ್ ಇಸ್ ಮೈ ಫೋರ್ ಅಂತ ಅವಳು. ಮಗ ಯಾವತ್ತೂ ಅನಿಸ್ಲಿಲ್ವ ಅವರಿಗೆ ಕಿರುತೆರೆಗೆ ಬರಬೇಕು, ಹಿರಿತೆರೆಗೆ ಬರಬೇಕು? ಅಯ್ಯೋ ಇಲ್ಲ, ಮೊನ್ನೆನೂ ಲಾಸ್ಟ್ ಇಯರ್ ಕೂಡ ಒಂದು ರಾಘವೇಂದ್ರ ಸ್ವಾಮಿ ಪಾತ್ರಕ್ಕೆ ಮಾಡಕ್ಕೆ ಫೋನ್ ಮಾಡಿದ್ರು. ನಿಮ್ಮ ಮಗ ಮಾಡ್ತಾನ ರಾಘವೇಂದ್ರ ಸ್ವಾಮಿ ಪಾತ್ರ ಅಂತ, ನೋಡೋ ಕೇಳ್ತಾ ಇದ್ದಾರೆ ಮಾಡ್ತೀಯಾ ಅಂತ. ಮಾಡ್ಲಾ, ಎಲ್ಲ ಕೆಲಸ ಬಿಟ್ಬಿಟ್ಟು ಹೋಗ್ಲಾ ಅಂತ. ಇಲ್ಲ, ಅವನು ಹೀಸ್ ಅ ವೆರಿ ಶೈ ಗೈ. ಅವನು ತುಂಬ ನಾಚಿಕೆ ಸ್ವಭಾವದವನು. ಅವನು ನಟ ಆಗಿ ಅಥವಾ ಆಗೋದೇ ಇಲ್ಲ ಅನ್ಸುತ್ತೆ. ಆಶ್ಚರ್ಯ ಆಗತ್ತೆ, ಸುಂದರ್ ವೀಣಾ ಅವರ ಮಗ ಶೈ ಗೈ. ಹೌದು ಹೌದು. ಮಗಳಿಗೆ ಆರ್ಟ್ ಕಡೆ ಒಲವು. ಮಗಳು ಅವಳು ಥಿಯೇಟ್ರ್ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ. ಅವಳು ಕ್ಯಾಮ್ರಾ ಮುಂದೆ ಹೋಗಲ್ಲ ಅನ್ನೋದನ್ನ ಯಾವಾಗ ಡಿಸೈಡ್ ಮಾಡಿಬಿಟ್ಲು ಅಂದರೆ, ಬಂದು ಆ್ಯಡ್ಗೆ ಕರೆದಿದ್ರು ಅವಳನ್ನ. ನಾವು ಮಾಡಲ್ಲ ಅಂತ. ನಿನ್ನೇನು ಹಾಕೊಂಬಿಡಲ್ಲ, ಏನೋ ಇದಕ್ಕೆ ಕರಿತಿದ್ದಾರೆ ಅಷ್ಟೇ, ಟೆಸ್ಟ್ಗೆ, ಒಂದು ಲುಕ್ ಟೆಸ್ಟ್ಗೆ ಏನು ಕರಿತಿದ್ದಾರೆ, ಬಂದು ಮಾಡು ಅಂತ ಹೋದರೆ ಅಲ್ಲಿ ಹಲ್ಲು ಮುರಿದಿತ್ತು. ಟೂತ್ ಪೇಸ್ಟ್ ಆ್ಯಡ್ ಅದು.
ಹಲ್ಲು ಮುರಿದಿತ್ತು, ಹೆಂಗೂ ಸೆಲೆಕ್ಟ್ ಆಗಲ್ಲ ಇವಳು ಅಂತ, ಇವಳು ಮಾಡಲ್ಲ ಅಂತ ಹಠ ಮಾಡ್ತಿದ್ಲು. ಕರ್ಕೊಂಡು ಹೋಗಿದ್ದೆ, ಅವ್ರು ಸೆಲೆಕ್ಟ್ ಮಾಡಿಬಿಟ್ರು ಅವಳನ್ನ, ಬಾಂಬೆದವರು. ಏನು ನೋಡಿ ಸೆಲೆಕ್ಟ್ ಆಗಿದೆಯಾ, ಮಾಡ್ತೀಯಾ ಆ್ಯಡು ಅಂತ. ನಾನು ಮಾಡಲ್ಲ ಅಂದರೆ ನಾನು ಕ್ಯಾಮ್ರಾ ಮುಂದೆ ಏನೂ ಮಾಡಲ್ಲ ಅಂತ ಅವಳು ಹಿಂಸರಿದ್ಬಿಟ್ಲು. ಆವತ್ತಿಂದ ಅವಳು ಯಾವತ್ತೂ ಟಿ ವಿಗೆ ಮಾಡಿಲ್ಲ, ಸಿನಿಮಾ ಮಾಡಿಲ್ಲ. ಅವಳು 1.5 ವರ್ಷದ ಮಗು ಇದ್ದಾಗ ನಾನು ನನ್ನ ಕನಸು ಮಾಡಿದ್ಲು ಪ್ರಕಾಶ್ ರೈ ಅವ್ರ ಜೊತೆ. ಆ ಸಿನಿಮಾ ಮಾಡಿದ್ಲು. ಆಮೇಲೆ ಒಂದು ಆಲ್ ಟೈಮ್ ಉಳಿದು ಹೋಗುವಂತ ಒಂದು ಸಿನಿಮಾ. ಹೌದು, ಆ ಹಾಡಲ್ಲಿ ಅಂತ ಅದರಲ್ಲೂ ಪುಟ್ಟ ಪುಟ್ಟ ಕೈ ಅಂತ ಅದ್ಭುತವಾದ ಹಾಡಲ್ಲಿ ಅವಳು ಶೂಸ್ ಹಾಕೊಂಡು ನಡೆಯುತ್ತೆ. ಎಮೋಷನಲ್, ವೆರಿ ಮಚ್ ಅದಕ್ಕೆ ಅವಳನ್ನ ಆಯ್ಕೆ ಮಾಡಿದ್ದು ಕೂಡ ಭಾಳ ಇದು. ಅವಳು ಅಪೋಸಿಟ್ಟು ನನ್ನ ಮಗ. ಅವಳು ಯಾರನ್ನ ಬೇಕಾದ್ರೂ ಹೋಗಿ ಮಾತಾಡಿಸ್ತಾಳೆ, ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾಳೆ. ಆ್ಯಂಡ್ ಶಿ ವಿಲ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ದೆಮ್ ಫಾರ್ ಇಯರ್ಸ್. ಹಾಂ, ತುಂಬ. ಅವಳು ವೀಣಾ ಮನೇಲಿ ಬಿಡೋಕ್ಕಾಗದೆ ಅವಳು ಪ್ರಕಾಶ್ ರೈ ಅವ್ರು ಮಾತಾಡಿಸ್ಬೇಕು ಅಂತೇಳಿ ಆ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ ಅವಳು. ಅದಕ್ಕೆ ಕರೆದಿದ್ರು. ಇವಳನ್ನ ಬಿಟ್ಟಿರಲಾರ್ದೆ ಇವಳನ್ನೂ ಕರ್ಕೊಂಡು ಹೋದ್ಲು. ಅಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ರು ಹಂಸಲೇಖ ಸರ್. ಇವಳು ನೀಟಾಗಿ ಒಳಗಡೆ ಹೋಗಿ ಅವ್ರ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಲಂತೆ ಇವಳು. ಅವ್ರ ಅದನ್ನೆಲ್ಲ ನೋಡಿ ಪ್ರಕಾಶ ಯಾರಿ ಮಗು ಅಂತ, ವೀಣನ್ ಮಗಳು ಅಂತ, ಇವಳನ್ನ ಬಳಸೋಣ ಸಿನಿಮಾಗೆ ಅಂತ ಅವರು ಅವಳನ್ನ ಕಾಸ್ಟ್ ಮಾಡಿದ್ರು ಆ ಸಿನಿಮಾಗೆ.